ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ಪ್ರೀತಿಯ ಕುಟುಂಬದವರಿಗೆ ಎಲ್ಲರಿಗೂ ಸಹ ಆದರದ ಸುಸ್ವಾಗತ. ಇವತ್ತಿನೊಂದು ವಿಡಿಯೋದಲ್ಲಿ ಇಷ್ಟು ದಿನ ದೇವ್ರ ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೆ. ನಮ್ಮೂರ ವಿಡಿಯೋಸ್ಗಳು, ನಮ್ಮೂರಲ್ಲಿ ತುಂಬ ಚೆನ್ನಾಗಿ ದೇವ್ರ ಕಾರ್ಯಗಳನ್ನೆಲ್ಲ ಮಾಡ್ತಾರೆ. ಹಂಗಾಗಿ ಇಷ್ಟು ದಿನ ಒಂದೆರಡು ದೇವ್ರದ್ದು ವಿಡಿಯೋಸ್ಗಳನ್ನೆಲ್ಲ ಮಾಡ್ಕೊಂಬಂದು ಅಪ್ಲೋಡ್ ಮಾಡ್ತಿದ್ದೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಇವತ್ತ ಹೆಣ್ಮಕ್ಳಿಗೆ ಇದು ತುಂಬ ಉಪಯೋಗ ಆಗುತ್ತೆ. ಅದರಲ್ಲೂ ಈಗಿನ ಚಿನ್ನದ ಬೆಲೆ ತುಂಬ ಗಗನಕ್ಕೆ ಏರಿಬಿಟ್ಟಿದೆ. ಚಿನ್ನ ತಾಣಕ್ಕೆ ಮನಸ್ಸೇ ಇಲ್ಲ ಅನ್ನಂಗೆ ಆಗೋಗ್ಬಿಟ್ಟಿದೆ, ಅಷ್ಟು ರೇಟ್ ಆಗಿಬಿಟ್ಟಿದೆ. ಅಂಥದ್ರಲ್ಲಿ ನಮ್ಮ ಮೀಶೋದಲ್ಲಿ ತುಂಬ ವೆರೈಟಿ ಜ್ಯುವೆಲರಿಗಳಿದ್ದೇ ಇರ್ತವೆ, ಗೊತ್ತಿರುತ್ತೆ. ನಾನು ಅದರಲ್ಲಿ ಒಂದೆರಡು ಕೆಲವು ಮೂಗ್ನತ್ತುಗಳು, ತುಂಬ ಡಿಸೈನ್ಸ್ ಮೂಗ್ನತ್ತುಗಳು ಬಂದಿದ್ದು, ಆಫರ್ ಬಂದಿತ್ತು, ತರಿಸಿದ್ದೆ. ನೋಡೋಣ ಕ್ವಾಲಿಟಿ ಹೆಂಗಿದೆ ಅಂತ. ಅಂಗಡಿಗಳಿಗೆ ಹೋದರೆ ಸಿಗ್ತವೆ ಮೂಗ್ನತ್ತು, ಬಟ್ ಕಾಸ್ಟ್ ಆ ರೇಟಿಗೆ ಆ ಕ್ವಾಲಿಟಿ ಕೊಡಲ್ಲ. ಕಡಿಮೆ ಇರಬೇಕು ನಮಗೆ ರೇಟು, ಕ್ವಾಲಿಟಿನೂ ಚೆನ್ನಾಗಿರಬೇಕು ಹೆಣ್ಮಕ್ಳಿಗೆ ಅಲ್ವಾ. ಏಕೆಂದರೆ ಚಿನ್ನಕ್ಕೆ ಇನ್ವೆಸ್ಟ್ ಮಾಡಿರ್ತೀವಿ, ಅದು ಲಾಂಗ್ ಟೈಮ್ ಬೇಕು. ಬಟ್ ಇವು ಆರ್ಟಿಫಿಷಿಯಲ್ ಎಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡಬಾರ್ದು. ಏನೋ ಒನ್ ಟೈಮ್ ಯೂಸ್ ಮಾಡಿರ್ತೀವಿ, ಚೆನ್ನಾಗಿರಬೇಕು ಅಂತ ಅನಿಸುತ್ತೆ ನಮಗೆಲ್ಲ. ನೋಡೋಣ ಅಂತ ಮೀಶೋದಲ್ಲಿ ತರಿಸ್ತೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಈ ಕಾಲೇಜ್ ಹುಡುಗಿರುಗಳಿಗೆ, ಫಂಕ್ಷನ್ಸ್ಗಳಿಗೆ ನಾನು ಹೋಗಿ ಈಗ ಚೆನ್ನಾಗಿರೋ ಮುಗ್ನತ್ತಿಗೆ ಹೋಗಿ ಗೋಲ್ಡೇ ತಗೊಂಡು ಹಾಕೋಕ್ಕಾಗಲ್ಲ. ಆಮೇಲೆ ಡಿಸೈನ್ಸು ಅಷ್ಟೇ, ನಾವು ಇಷ್ಟಪಟ್ಟಿರೋ ಡಿಸೈನ್ಸ್ಗಳಂತೂ ಸಿಗೋದೇ ಇಲ್ಲ. ಒಂದೊಂದ್ಸರಿ ಗೋಲ್ಡಲ್ಲೇ ಸಿಗೋಲ್ಲ ಬಿಡಿ. ನಾವೊಂದು ಇಷ್ಟಪಟ್ಟರೆ ಅವ್ರನ್ನ ಕೊಡ್ತಿರ್ತಾರೆ ಗೋಲ್ಡಲ್ಲಿ. ಮೀಶೋದಲ್ಲಂತೂ ಎಂತೆಂಥ ಡಿಸೈನ್ ಮೂಗ್ನತ್ತು ಕೊಟ್ಟಿದ್ದಾರೆ ಗೊತ್ತಾ. ಅದರಲ್ಲಿ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿರೋ ಮೂಗ್ನತ್ತುಗಳು ಬಂದಿದೆ. ನಮಗಂತೂ ಒಂದೊಂದ್ಸರಿ ಅನ್ನಿಸ್ತಿರುತ್ತೆ ಚಿನ್ನದ ಬಿಚ್ಚಿಕ್ಬಿಟ್ಟು ಅದನ್ನೇ ಅವಾಗವಾಗ ಎಲ್ಲ ಒಂದೊಂದೊಂದೊಂದು ಹಾಕೊಂಬಿಡೋಣ ಅಂತ. ನೋಡಿ, ಪ್ಯಾಕಿಂಗು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಯಾಕಿಂಗು. ಇತ್ತೀಚೆಗೆ ಮೊದಲು ಅನ್ನೋರು ಮೀಶೋ ಲೇಟು, ಆಮೇಲೆ ಪ್ಯಾಕಿಂಗ್ ಚೆನ್ನಾಗಿ ಮಾಡಲ್ಲ, ಈ ಥರ ಎಲ್ಲ ಕಂಪ್ಲೇಂಟ್ಸ್ ಇತ್ತು. ಇತ್ತೀಚೆಗೆ ಅಪ್ಡೇಟ್ ಆಗ್ತಾ ತುಂಬ ಚೆನ್ನಾಗಿ ಕ್ವಾಲಿಟಿ ಕೊಡ್ತಿದೆ, ಕಡಿಮೆ ರೇಟಿರೋದು. ಅದೇ ರೇಟಿಗೆ ನಾವು ಅಂಗಡಿಗಳಲ್ಲಿ ಒಂದು ಪೀಸು ತಗೊಳಕ್ಕಾಗಲ್ಲ, ಅಷ್ಟು ಕಾಸ್ಟ್ ಇರ್ತವೆ. ಮೀಶೋದಲ್ಲಿ ಪರವಾಗಿಲ್ಲ, ನಾವಿರೋತಕ್ಕೇ ಅದು ಶಿಪ್ಪಿಂಗ್ ಚಾರ್ಜು ಇರೋದೇ ಇಲ್ಲ ಬಿಡಿ. ಈಗ ಆಲ್ಮೋಸ್ಟ್ ಮೀಶೋದಲ್ಲಿ ಯಾವಕ್ಕೂ ಶಿಪ್ಪಿಂಗ್ ಚಾರ್ಜ್ ಇಲ್ಲ ಅನಿಸುತ್ತೆ, ಕಡಿಮೆ ಎಲ್ಲೋ ಒಂದೊಂದು ಐಟಮ್ಗಳಿಗೆ ಶಿಪ್ಪಿಂಗ್ ಚಾರ್ಜ್ ಮಾಡ್ತಾರೆ ಅಷ್ಟೇ. ಶಿಪ್ಪಿಂಗ್ ಚಾರ್ಜು ಇರಲ್ಲ, ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿವ್ ಸಿಗ್ತವೆ ಅಂದರೆ ಹಾಕೋಣಕ್ಕೆ ಏನು ಅಲ್ವಾ. ಹೇಳಿದ್ದೆ, ನಮ್ಮ ಹೆಣ್ಮಕ್ಳಿಗೆ ಒಡವೆಗಳು, ಅಲಂಕಾರ ಮಾಡೋದು, ಇದು ತುಂಬ ಬ್ಯೂಟಿಗಳ್ನ ಮೇಂಟೈನ್ ಮಾಡೋದು, ಅಂದರೆ ಜ್ಯುವೆಲರಿಗಳ್ನ ಜಾಸ್ತಿ ಇಷ್ಟಪಡ್ತಾರೆ. ಆಲ್ಮೋಸ್ಟ್ ತುಂಬ ಇಷ್ಟಪಡ್ತಾರೆ. ಅಂಥದ್ರಲ್ಲಿ ಈ ಥರ ಕಡಿಮೆ ಬೆಲೆಗೆ ಒಳ್ಳೊಳ್ಳೆ ಜ್ಯುವೆಲರಿಗಳು ಸಿಕ್ತು ಅಂದರೆ ಬಿಡ್ತೀವ ನಾವು. ಬನ್ನಿ ತೋರಿಸ್ತೀನಿ. ಪ್ಯಾಕಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಥರ ನೋಡಿ, ಈ ಥರ ಬಾಕ್ಸಲ್ಲಿ ಬಂದಿತ್ತು ಪ್ಯಾಕಿಂಗು. ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಬಾಕ್ಸ್ಗಳಲ್ಲಿ ಇಟ್ಟರೆ ಅಷ್ಟಾಗೇನು ಬೆಳ್ಳಗಾಗಲ್ಲ, ಕರ್ರಗಾಗಲ್ಲ. ಪ್ಯಾಕಿಂಗು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ನಾನಂತೂ ತಂದಿದ್ದ ದಿನವೇ ಎಲ್ಲವನ್ನು ಟ್ರೈ ಮಾಡಿಬಿಟ್ಟೆ ಯಾವ ಥರ ಕಾಣುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣ್ತು ನೋಡಿ. ಅದರಲ್ಲಿ ನಾನು ಇದನ್ನು ತುಂಬ ಇಷ್ಟಪಟ್ಟಿದ್ದೆ. ಇನ್ನೊಂದೇ ತೋರಿಸ್ತೀನಿ, ನೋಡ್ತಾ ಇದ್ದೀರಾ ನೋಡಿ. ನಾನಂತೂ ಇದನ್ನು ತುಂಬ ಅಂದರೆ ತುಂಬ ಇಷ್ಟಪಟ್ಟೆ. ಹಾಕೊಂಡು ತೋರಿಸ್ತೀನಿ. ಹಾಕೊಳ್ಳೋದು ತುಂಬ ಈಸಿ, ಅಂದರೆ ಮೂಗು ಚುಚ್ಚಿರಲ್ಲ ನೋಡಿ. ನೋಡಿ ಕರೆಕ್ಟು. ಈ ಸಣ್ಣ ಮಕ್ಳುಗಳಿಗೆಲ್ಲ ಫಂಕ್ಷನ್ಸ್ಗಳಿಗೆ ಮೂಗ್ನತ್ತಿಗೆ ಸ್ಟಿಕ್ಕರ್ ಇಕ್ತಾರೆ. ಸ್ಟಿಕ್ಕರು ಒಂದೊಂದ್ಸರಿ ಅಷ್ಟು ನೀಟಾಗಿ ಮೂಗ್ನತ್ತು ಥರ ಕಾಣಲ್ಲ. ಅದೇ ಇವನ್ ತರಿಸ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಏನು ಚುಚ್ಚುತ್ತೆನ ಭಯನೇ ಇರಲ್ಲ ನೋಡಿ. ಈ ಥರ ಕೊಟ್ಟಿದ್ದಾರೆ ಹಿಂಗೆ. ಇವೇನು ಹಿಂಗೆ ಸಿಕ್ಸೋದಷ್ಟೇ. ಹಿಂಗೆ ಒಂಚೂರು ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಹಿಂಗೆ ಈಸಿ, ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ. ವಾವ್, ತುಂಬ ಅಗಲನೂ ಇದೆ ನೋಡಿ. ನಾನು ಇದನ್ನು ಚಿನ್ನದೇ ತಗೋಬೇಕು ಅಂದ್ಕೊಂಡೇ ಹೋಗಿ ಜ್ಯುವೆಲರಿ ಶಾಪಿಗೆ ಹೋಗಿ ಈಗಿನ ರೇಟಲ್ಲಿ
ತುಂಬ ರೇಟ್ ಹೇಳಿ ಆ ರೇಟ್ ನೋಡಿ ಎದ್ರಿಕೊಂಡು ಬಂದು ಆರ್ಟಿಫಿಷಿಯಲ್ ಬುಕ್ ಮಾಡಿದೆ ಕೊನೆಗೆ. ನಮ್ಮ ಆಸೆನೂ ತೀರಿಸ್ಕೊಂಡಂಗಾಗುತ್ತೆ. ಈಗ ನಾವು ಇಷ್ಟಿಷ್ಟು ದಪ್ಪನ ಡೈಲಿ ಹಾಕೋಕ್ಕೆ ಆಗಲ್ಲ. ಚಿನ್ನ ತಂದ್ರೂ ವೇಸ್ಟ್, ತಂದ್ರೂ ಯಾವತ್ತೋ ಒಂದಿನ ಫಂಕ್ಷನ್ಗೆ ಹಾಕಿಟ್ಕೊಂಡು ಮತ್ತೆ ತೆಗೆದಿಡ್ಬೇಕು ಅಷ್ಟೇ. ಅಷ್ಟಕ್ಕೇ ಅಷ್ಟೊಂದು 1000 ಕೊಟ್ಟು ನಾವು ತಂದಿಟ್ಕೊಳ್ಳೋದು ವೇಸ್ಟ್. ಈ ಥರ ನೋಡಿ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಈಸಿಯಾಗಿ ಇಕ್ಕೋಬೋದು ಗೊತ್ತಾ, ತುಂಬ ಚೆನ್ನಾಗಿಡ್ಬೋದು. ಎಷ್ಟು ಅಂದರೆ 5 ಪೀಸ್ ಕೊಟ್ಟಿದ್ದಾರೆ. 5 ಪೀಸ್ ಇದೆ. ನಾನು ನಿಮಗೆ ಇದರಲ್ಲಿ ಎಲ್ಲ ಪೀಸು ಇಷ್ಟ ಆಗಿ ನೋಡೇ ತಗೊಂಡಿದ್ದು. ಎಲ್ಲವೂ ತುಂಬ ಚೆನ್ನಾಗಿದೆ. ರೀಲ್ಸ್ ಮಾಡಬೇಕು ಅನ್ನೋರು ನೋಡಿ ಈ ಥರ ಮೂಗ್ನತ್ ಆರ್ಡ್ರ್ ಮಾಡ್ಕೊಂಡು ಆರಾಮಾಗಿ ತರಿಸ್ಕೊಂಡು ರೀಲ್ಸ್ ಮಾಡ್ಬೋದು. ರೀಲ್ಸ್ ಮಾಡೋದು ಚೆನ್ನಾಗಿದೆ ನೋಡಿ. ಸೀರೆಗಳಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಷ್ಟ ಆಯಿತಾ ನಿಮಗಿದು? ನೋಡಿ, ಇದು ನಂದು ಗೋಲ್ಡು, ಇದು ಚುಚ್ಚಿರೋದು. ಇದು ತೆಗಿಯೋಕ್ಕಾಗಲ್ಲ ಅಂದ್ಬಿಟ್ಟು ಈ ಕಡೆ ಹಾಕ್ಕೊಂಡಿದ್ದೀನಿ ನೋಡಿ. ಬೇಕಾದ್ರೆ ಆ ಕಡೆನೂ ಹಾಕೋಬೋದು. ಈಗ ನೀವು ಚಿಕ್ಕದು ಹಾಕೊಂಡಿರ್ತೀರಲ್ವ, ಇದನ್ನೇ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ನೀವು ಚುಚ್ಕೊಂಡಿರ್ತೀರ ನೋಡಿ, ಅದೇ ಮೂಗ್ನ ಪಕ್ಕನೇ ಹಿಂಗೆ ಸೆಟ್ ಮಾಡ್ಕೊಂಡ್ರೆ ಆಯಿತು ನೋಡಿ. ಗೋಲ್ಡೇ ಮಂಕ ಕಾಣ್ತಿದೆ. ಇದು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಚೆನ್ನಾಗಿದೆ ಅನ್ನಿಸ್ತಿದ್ಯಾ? ಇಷ್ಟ ಆಯ್ತಾ? ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಬರುತ್ತೆ. ನಂತರ ನೆಕ್ಸ್ಟ್ ಇನ್ನೊಂದಿದೆ. ನಾನು ಮೊದಲು ಈ ಥರದ್ದೊಂದು ರೆಗ್ಯುಲರ್ ಯೂಸ್ ಮಾಡ್ತಿದ್ದೆ. ಅಂದರೆ ಈ ಥರ ಇರಲಿಲ್ಲ, ಅದು ಸುಮ್ಮನೆ ಈ ಥರ ಒಂದು ಹೋಲ್ ಇತ್ತಷ್ಟೇ, ಇಷ್ಟೇ ಇದ್ದಿದ್ದು. ಈ ಥರ ಪ್ರೆಸ್ ಇರಲಿಲ್ಲ. ತುಂಬ ಜ್ಯುವೆಲರಿ ಶಾಪ್ಗಳಲ್ಲಿ ಕೇಳಿದೆ ಈ ಥರ, ಎಲ್ಲೂ ಸಿಗಲೇ ಇಲ್ಲ ಆ ಥರ ನನಗೆ. ಇಲ್ಲಿ ಮೀಶೋದಲ್ಲಿ ಸಿಕ್ತು ಇದು. ಆವಾಗ ಈ ಥರದ್ದು ರೌಂಡೇ ಎತ್ಲಕ್ಕೆ ತೊಗೊಂಡಿದ್ದೆ. ಹೆಣ್ಮಕ್ಳುಗಳ್ಗಂತೂ ತುಂಬ ಚೆನ್ನಾಗಿದೆ. ಈ ಡ್ಯಾನ್ಸ್ಗೆಲ್ಲ ಸೇರ್ತಾರೆ ನೋಡಿ ಮಕ್ಳುಗಳು, ದಿನಾಚರಣೆಗಳು, ಫಂಕ್ಷನ್ಸ್ಗಳಿಗೆಲ್ಲ ಈ ಥರ ಬುಕ್ ಮಾಡಿ ತರಿಸ್ಕೊಂಡ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ರೆಗ್ಯುಲರ್ ಹಾಕೋಕ್ಕಲ್ಲ, ತುಂಬ ಇದಿದೆ, ತೆಳು ಇಲ್ಲ, ಎಷ್ಟು ರಫ್ ಇದೆ ಗೊತ್ತಾ, ತುಂಬ ಅಂದರೆ ತುಂಬ ರಫ್ ಇದೆ. ಅಯ್ಯಪ್ಪ, ತುಂಬ ರಫ್ ಇದೆ, ಮುರ್ಕಣಲ್ಲ ಬೇಗ ನೋಡಿ. ಹಾಕೋಣತಕ್ಕಷ್ಟೇ, ಮುರ್ಕಣಲ್ಲ. ಮಕ್ಳುಗಳಿಗಾಗಿ ಡ್ಯಾನ್ಸ್ ಎಲ್ಲರೂ ಬಿದ್ದೋಗುತ್ತೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ, ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ನೆಕ್ಸ್ಟು ಇವಂತೂ ಎಷ್ಟು ಮುದ್ದಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಇದು ತೋರಿಸ್ತೀನಿ ಒಂದೇ ಹಾಕ್ಕೊಂಡು. ನಂತರ ನೋಡಿ, ಇದು ಪರ್ಪಲ್ ಕಲರ್ ಇದೆ, ಎಷ್ಟು ಕ್ಯೂಟಾಗಿದೆ ನೋಡಿ. ಇವು ಅಷ್ಟು ಚೆನ್ನಾಗಿದೆಯಪ್ಪ. ಒಂದೊಂದ್ಸರಿ ಚಿನ್ನದ ಈ ಥರ ಡಿಸೈನ್ಸೇ ಸಿಗಲ್ಲ ಮೂಗ್ಬಟ್ಗಳು. ನಾವು ಚಿನ್ನದ ಅಂಗಡಿಗೆ ಹೋದಾಗ ಹುಡುಕ್ಬೇಕು ಡಿಸೈನ್ಸ್ಗಳು, ಅಷ್ಟು ಚೆನ್ನಾಗಿದೆ. ಆಮೇಲೆ ಯಾರು ಇದು ಗೋಲ್ಡ್ ಅಂತ ಅನ್ನೋಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ, ಇದು ಪರ್ಪಲ್ ಕಲರು ಸ್ಟೋನ್ ಇದೆ. ಅಬ್ಬಬ್ಬಬ್ಬ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ ನೋಡಿ. ಇಷ್ಟ ಆಯಿತಾ? ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪ್ಲೀಸ್ ವಿಡಿಯೋನ ಫುಲ್ ನೋಡಿ. ಇನ್ನೂ 2-3 ಥರ ಇದೆ, ತೋರಿಸ್ತೀನಿ. ಇಷ್ಟ ಆದರೆ, ಈಗ ಒಬ್ಬೊಬ್ಬರು ಒಂದೊಂದು ಥರ ಇಷ್ಟಪಡ್ತಾರೆ. ಈಗ ಒಬ್ಬೊಬ್ರಿಗೆ ಈ ಥರ ಎಲ್ಲ ಮೂಗ್ಬಟ್ಟು ಇಷ್ಟಪಡಲ್ಲ, ಇದೇ ಒಮ್ಮಗೋಲ್ಡ್ಗಳೇ ಇಷ್ಟಪಡಲ್ಲ, ಆರ್ಟಿಫಿಷಿಯಲ್ಗಳನ್ನೇ ಇಷ್ಟಪಡಲ್ಲ. ಒಬ್ಬೊಬ್ರಿಗೆ ತುಂಬ ಇಷ್ಟ. ಈಗ ಗೋಲ್ಡಲ್ಲಿ ಕಲೆಕ್ಷನ್ಸ್ಗಳು ಸಿಗಲ್ಲ ಒಂದೊಂದು ಸರಿಯ. ಅಂಥವ್ರು ಅವ್ರ ಆಸೆ ತೀರಿಸ್ಕೋಬೇಕು ಅಂದರೆ ನಾವು ಮೀಶೋದಲ್ಲಿ ಬುಕ್ ಮಾಡಲೇಬೇಕು. ಈಗ ನನಗೆ ಈ ಥರದವೆಲ್ಲ ಹಾಕೋಬೇಕು ಅನ್ನೋ ಆಸೆ ಇದ್ದಾಗ ನಾವು ಇಷ್ಟನ್ನು ಸಹ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದು ವೇಸ್ಟು. ತಾಣಕ್ಕೂ ಈಗಿನ ಗೋಲ್ಡ್ ರೇಟಲ್ಲಿ ಆಗಲ್ಲ.
ಒಂದೊಂದು ದಿನ ಇಂಥ ತರಿಸ್ಕೊಂಡು 150 ರೂಪಾಯಿ ಅಷ್ಟೇ. ಮೀಶೋದಲ್ಲಿ ತುಂಬ ಕಡಿಮೆ ಇದೆ. ಅದಕ್ಕೆ ಹೇಳ್ತಿರೋದು, ಇಷ್ಟು ಕಡಿಮೆಗೆ ಇಂಥ ಒಳ್ಳೆ ಕ್ವಾಲಿಟಿ ಜ್ಯುವೆಲ್ಲರಿ ಕೊಟ್ಟಿದ್ದಾರೆ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಅಷ್ಟೇ, ಪರ್ಪಲ್ ಎಷ್ಟು ಚೆನ್ನಾಗಿತ್ತು ನೋಡಿ. ಇಷ್ಟೇ ಫಿಕ್ಸ್ ಮಾಡ್ಬೋದು, ಇಲ್ಲಿ ಟೈಟ್ ಮಾಡ್ಬೋದು. ಬಟ್ ನಾನೀಗ ತೆಗಿಯೋಕೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಆ ಥರ ಆಗ್ತಿಲ್ಲ ಅಷ್ಟೇ. ಒಂದು ಸ್ವಲ್ಪ ಪ್ರೆಸ್ ಮಾಡಿ ಟೈಟಾಗಿ ಕೂರುತ್ತೆ, ಬಿದ್ದೋಗಲ್ಲ. ಪರ್ಪಲ್ಲು ಮತ್ತು ರೆಡ್ ಕಲರು. ರೆಡ್ಡಲ್ಲಿ 2 ಥರ ಕೊಟ್ಟಿದ್ದಾನೆ. ಯಾವ ಥರ ಅಂದರೆ ಈ ಥರ ರೌಂಡು ಸ್ಟಾರ್ ಥರ ಒಂದು ಕೊಟ್ಟಿದ್ದಾರೆ. ಮಾಮೂಲಿ ಇದು ಬುಗ್ರಿ ಥರ ಬುರುಗಿ ಥರ ಕೊಟ್ಟಿದ್ದಾನೆ. ಚೆನ್ನಾಗಿದೆ. ರೆಡ್ಡೇ ಸ್ಟೋನು, ಬಟ್ಟು ತುಂಬ ಚೆನ್ನಾಗಿದೆ. ಆಹಾ, ನನಗಂತೂ ಎಲ್ಲ ಮೂಗ್ನದ್ದು ಇಷ್ಟ ಆದವಪ್ಪ, ತುಂಬ ಚೆನ್ನಾಗಿದೆ. ಯಾರ್ಯಾರಿಗೆ ಈ ಮೂಗ್ಬಟ್ಟುಗಳು ಇಷ್ಟ ಆಯಿತೋ ನಾನು ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕ್ ಹಾಕಿರ್ತೀನಿ, ನೀವು ಅದರಲ್ಲಿ ಹೋಗಿ ತಗೋಬೋದು. ನಮ್ಮ ಲಿಂಕಲ್ಲಿ ತಗೊಂಡ್ರೆ ನಿಮ್ಗೆ ಇಷ್ಟು % ಅಂತ ಲಾಸ್ಟಿಗೆ ಪಾಯಿಂಟ್ ಕೊಡ್ತಾರೆ, ಹಾಗಾಗಿ ನೀವು ತಗೋಬೋದು ನೋಡಿ. ಇಲ್ಲ ಅಂದರೆ ಮೀಶೋದಲ್ಲಿ ಚೆಕ್ ಮಾಡಿ, ನೋಸ್ ಪಿನ್ ಅಂತ, ಅಲ್ಲಿ ನಿಮಗೆ ಇದು ಶೋ ಆಗುತ್ತೆ. ಈ ಥರ 5 ಪೀಸ್ ಇರೋದು ನೀವು ಆರಾಮ್ಸೆ ತಗೋಬೋದು. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಮತ್ತು ಇದು ಅಷ್ಟೇ, ಏನು ಸ್ಟೋನು ಅವೆಲ್ಲ ತುಂಬ ಚೆನ್ನಾಗಿದೆ. ಪ್ಯಾಕಿಂಗು ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದು ರೆಡ್ ಸ್ಟೋನು, ಇದು ರೆಡ್ ಸ್ಟೋನೇ, ಆದರೆ ಇದು ಅದೇ ಇದು ಏನು ಸ್ಟಾರ್ ಥರ ಐತೆ. ಇದೊಂಥರ ಡಿಫ್ರೆಂಟಾಗಿ ಕೊಟ್ಟಿದ್ದಾನೆ, ಚೆನ್ನಾಗಿದೆ. ನೀವು ಗೋಲ್ಡಲ್ಲಿ ಹುಡ್ಕೋಕೆ ಹೋದರೆ ಸಿಗೋದೇ ಇಲ್ಲ ಈ ಥರ ಡಿಸೈನ್ಸ್ಗಳು. ಮಾಡಿಸ್ಕೋಬೇಕಷ್ಟೇ 916ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ದೀರಾ ನೋಡಿ. ಸ್ಟೋನು ಅಷ್ಟೇ ಒಂಥರ ಮಂಕಾಗಿಲ್ಲ, ತುಂಬ ಪಳ ಅಂತ ಹೊಳೆಯುತ್ತೆ, ಎದ್ದು ಕಾಣ್ತಾ ಮೂಗ್ಬಟ್ಟುಗಳು. ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ. ಇಷ್ಟ ಆಯಿತಾ? ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಏಕೆಂದರೆ ಮೂಗ್ಬಟ್ಟು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಎಲ್ಲರಿಗೂ ಮೂಗ್ಬಟ್ಟು ಅಂದರೆ ತುಂಬ ಆಸೆ. ಈಗಂತೂ ಸಣ್ಣ ಮಕ್ಕಳು ಸಹ ಮೂಗ್ಬಟ್ಟು ಹಾಕಬೇಕು ಅಂತಿರ್ತಾರೆ. ಈಗಲೇ ಆಮೇಲೆ ಒಬ್ಬೊಬ್ರಿಗೆ ಇಷ್ಟ ಇರಲ್ಲ, ಚಿಕ್ಕ ಏಜಿಗೆ ಮೂಗ್ಬಟ್ಟು ಚುಸ್ಸು ಅಂಥದ್ದು. ಅವ್ರು ಈ ಥರ ಮಾಡ್ಬೋದು ನೋಡಿ. ತುಂಬ ಚೆನ್ನಾಗಿದ್ದಾವೆ, ಒಳ್ಳೊಳ್ಳೆ ಮೂಗ್ಬಟ್ಟುಗಳು ಚೆನ್ನಾಗಿ ಕೊಟ್ಟಿದ್ದಾರಪ್ಪ. ಅದನ್ನೇ ನಮಗೂ ಶಾಕ್ ಆಗಿದ್ದು, ಮೀಶೋದವ್ರಿಗೆ ತಲೆ ಕೆಟ್ಟೈತಾ, ಇಷ್ಟು ಕಡಿಮೆ ದುಡ್ಡಿಗೆ ಇಂಥ ಒಳ್ಳೊಳ್ಳೆ ಕ್ವಾಲಿಟಿ ಐಟಮ್ ಜ್ಯುವೆಲರಿಗಳ್ನ ಕೊಡ್ತಾ ಇದ್ದಾರೆ ನೋಡಿ ಅಂತ. ಆರಾಮ್ಸೆ ತರಿಸ್ಕೋಬೋದು, ಏನು ಭಯ ಇಲ್ಲ. ಆಮೇಲೆ ಹಾಕೊಂಡ್ಬಿಟ್ಟು ಮತ್ತೆ ಈ ಥರ ಫಿಕ್ಸ್ ಮಾಡಿ ನೀಟಾಗಿ ಇಟ್ಟರಾಯ್ತು ನೋಡಿ. ನಾನೇ ಶಾಕ್ ಆಗಿಬಿಟ್ಟಿದೆ ನೋಡಿ. ನಿಮಗೂ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ಹೀಗೆ ಸದಾ ನನ್ನ ಚಾನಲ್ ಮೇಲಿರಲಿ. ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತು ತಾನೆ, ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಯಾವ್ದು ನಿಮ್ಗೆ ಇಷ್ಟ ಆದ್ವೋ ಇಲ್ವೋ ಅಂತ ಕಾಮೆಂಟ್ ಮಾಡಿ. ಒಂದ್ಸರಿ ಚೆಕ್ ಮಾಡಿ. ತುಂಬ ಮುದ್ದಾಗಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ಆ ರೇಟಿಗೆ ಇಷ್ಟು ಕೊಟ್ಟಿದ್ದಾರೆ ಅಂದರೆ ಆರಾಮ್ಸೆ ಆ ದುಡ್ಡು ಕೊಡ್ಬೋದು. 150 ಅಷ್ಟೇ. 150ರಲ್ಲಿ ಆರಾಮಾಗಿ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಇಂಪಾರ್ಟೆಂಟು. ಇನ್ನು ಅಂಗಡಿಗಳಲ್ಲೂ ಕೊಡ್ತಾರೆ ಅಂತ ಅಂತಾರೆ, ಬಟ್ ಕ್ವಾಲಿಟಿ ಇರಲ್ಲ ನನ್ನ ಪ್ರಕಾರ. ಇವು ತುಂಬ ಗಟ್ಟಿಯಾಗಿದ್ದಾವೆ. 1 ಗ್ರಾಮ್ ಗೋಲ್ಡು ಬರ್ತಾವೆ ನೋಡಿ, ಅಷ್ಟು ಗಟ್ಟಿ ಇದೆ ಈ ಮೂಗ್ಬಟ್ಟು. ಯೂಸ್ ಮಾಡ್ಬೋದು, ತುಂಬ ದಿನ ಯೂಸ್ ಮಾಡ್ಬೋದು. ನಾನು ತಗೊಂಡಲ್ಲೇ ಒಂದು 6 ಮಂತ್ಸ್ ಆಯಿತು. ನಾನು ಒಂದು 10-15 ಫಂಕ್ಷನ್ಸ್ಗೆಲ್ಲ ಹಾಕೊಂಡು ಹೋಗಿದ್ದೀನಿ, ಏನೂ ಬಿದ್ದು ಹೋಗಿಲ್ಲ. ಮತ್ತು ಮುಖನೆಲ್ಲ ತೊಳ್ಕೊಂಡಿದ್ದೀನಿ. ಇದನ್ನು ಹಾಕೊಂಡು ಮಳೆಯಲ್ಲೂ ನೆಂದಿದ್ದೀನಿ, ಕಪ್ಪುಗೂ ಆಗಿಲ್ಲ, ಮತ್ತು ಕಲ್ಲರಂತೂ ಶೇಡ್ ಆಗಿಲ್ಲ. ನಾನು ತರಿಸ್ಕೊಂಡಾಗ ಹೆಂಗಿತ್ತು ಅದೇ ಥರ ಇದೆ ಈ ಮೂಗ್ಬಟ್ಟುಗಳು. ಹಂಗಾಗಿ ನಿಮ್ಗೆ ಇಷ್ಟ ಆದರೆ ನೀವು ತರಿಸ್ಕೊಳ್ಳಿ. ತುಂಬ ಚೆನ್ನಾಗಿದೆ, ಕಡಿಮೆ ರೇಟು. ಹಾಗಾಗಿ ನೋಡಿ, ಆಲ್ಮೋಸ್ಟ್ ಹೆಣ್ಮಕ್ಳಿಗೆಲ್ಲ ಮೂಗ್ಬಟ್ಟು ಅಂದರೆ ಇಷ್ಟ ಆಗೇ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಗೊತ್ತು ತಾನೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.